ಇವತ್ತು ಏನಾರ ಮಾಡೋಣ ಅಂತಿದ್ವಿ ಸರ್. ನಾವು ಎಲ್ಲ ಏನ್ ಸರ್ ಇದು ನಂಬಕ್ಕೆ ಯಾರಿಗೂ ಬರ್ಬಾರ್ದು ಸರ್, ಈ ತರ ಯಾರಿಗೂ ಬರ್ಬಾರ್ದು. ಇವಾಗ ನಾನು ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಸರ್. ನಾನು 3 ವರ್ಷದಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಆದಾಯ ಮಾಡಿಕೊಟ್ಟು ಅವ್ರಿಗೇನು ಹೇಳಲಿಲ್ಲ ಸರ್. ನಮ್ಗೆ ಬಟ್ಟೆ ಎಲ್ಲ ಈ ಸೇರು. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ವಿಪಕ್ಷಗಳು ಸೇರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಜನರು ಪ್ರತಿಭಟನೆ ನಡೆಸುತ್ತಿದ್ದಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅರ್ಹರಿರುವವರಿಗೆ ಬಿಪಿಎಲ್ ಕಾರ್ಡ್ ಕೊಡ್ತೇವೆ, ಯಾರಿಗೆ ಅನ್ಯಾಯ ಆಗಿದೆ ಸರಿಪಡಿಸಿ ಎಂದಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಸಚಿವ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಬಡವರ ರೇಷನ್ ಕಾರ್ಡ್ ರದ್ದು ಆಗಲ್ಲ, ತೆರಿಗೆ ಕಟ್ಟುವವರ ಬಿಪಿಎಲ್ ಕಾರ್ಡ್ ಕಟ್ ಆಗುತ್ತೆ ಅಂತ ಹೇಳಿದ್ರು. ಇದನ್ನ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟರ್ಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ, ಆಮೇಲೆ ನಮ್ಮ ಇದು 5 ಗ್ಯಾರಂಟೀಸ್ಗೆ ಇವರಿದಾರಲ್ಲ ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಇದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನೀವು ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ. ಇದನ್ನ ರಾಜ್ಯದಲ್ಲಿ ಹಲವರ ಬಿಪಿಎಲ್ ಕಾರ್ಡ್ ರದ್ದಾಗಿರೋ ಹಿನ್ನೆಲೆ ಸರ್ಕಾರದ ವಿರುದ್ಧ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಶುರುವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಚಿವ ಶಾಸಕ ಗೋಪಾಲಯ್ಯ ಮನೆಗೆ ಭೇಟಿ ನೀಡಿದ್ರು. ರದ್ದಾದ ಬಿಪಿಎಲ್ ಕಾರ್ಡ್ದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡಿದ್ರು. ಬಿಪಿಎಲ್ ರದ್ದಾಗಿರೋ ಕಾರ್ಡ್ದಾರರ ಮನೆಗೆ ಆರ್ ಅಶೋಕ್ ಭೇಟಿ ನೀಡಿದ್ರು. ಇದೇ ವೇಳೆ ಶಾಸಕ ಗೋಪಾಲಯ್ಯ ಕೂಡ ಇದ್ರು. ನೋಡಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಯಾವುದೇ ಫೆಸಿಲಿಟಿನೂ ಸಿಗಲ್ಲ. ಭಾಗ್ಯದ ಲಕ್ಷ್ಮಿ ಇರ್ಬೋದು, ಮತ್ತೆ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಇವೆಲ್ಲನೂ ಕೂಡ ಸಿಗಬೇಕಾದ್ರೆ ಇದು ಬಹಳ ಮುಖ್ಯ. ಜೀವನಾಧಾರ ಅಂಥದಕ್ಕೆ ಕನ್ನ ಹಾಕಿದ್ದಾರೆ ಇವರು. ಮಾತ್ರ ಸಿದ್ದರಾಮಯ್ಯನವ್ರು ಏನು ಬಡವ್ರ ಪರ, ನಾನು ಬಡವ್ರ ಪರ ಬಡವ್ರ ಪರ ನೀವು ಇದಾನೆ ಬಡವ್ರ ಪರ. ಪಾಪ ಕೂಲಿ ಮಾಡೋ ಜನದೆಲ್ಲ ತೆಗೆದಾಕಿದಿರಲ್ಲ, ಅವ್ರ ಅನ್ನಕ್ಕೆ ಕನ್ನ ಹಾಕಿದಿರಲ್ಲ. ನಿಮ್ಮ ಮನೆಗೆ ನಾನು ಒಂದು ಹೊತ್ತು ಊಟ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾರ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯವ್ರಿಗೆ ಊಟ ಕರೆಕ್ಟಾಗಿ ಟೈಮ್ ಊಟ ಕರೆಕ್ಟಾಗಿ ಬೇಕು. ನಿಮ್ಮ ಮನೆಯಲ್ಲಿ ಬಡವ್ರಿಗೆ ಅನ್ನ ಕೊಡೋಕ್ಕೆ ನೀವು ಕನ್ನ ಹಾಕಿದ್ದೀರಾ. ಇದೇನಾ ನಿಮ್ದು ಇದು? ಹೇಳ್ತೀರಾ ನಾವು ರದ್ದು ಮಾಡಲ್ಲ ಅಂತ? ಮಾಡ್ತಾನೆ ಇದಾರಲ್ಲ. ಇವತ್ತು ಹೇಳಿದಾರೆ 25 ಲಕ್ಷ ರದ್ದಾಗಬೇಕು ಅನ್ನೋದು. ಮನೆ ಮಾರಾಟ ವಿಚಾರವಾಗಿ ನನ್ನ ಸಹಿ ಫೋರ್ಜರಿ ಮಾಡಲಾಗಿದೆ ಎಂದು ಸಿಪಿ ಯೋಗೇಶ್ವರ್ ವಿರುದ್ಧ ಪುತ್ರ ಶ್ರವಣ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಹಿಂದೆ ನಾನು ನನ್ನ ತಂದೆ ಪರ ಪ್ರಚಾರ ಮಾಡಿದ್ದೆ ಎಂದಿರೋ ಅವರು ನನ್ನ ಸಹಿಯನ್ನೇ ಯೋಗೇಶ್ವರ್ ನಕಲು ಮಾಡಿದ್ದಾರೆ. ನಾನು ಯಾವುದೇ ವಕಾಲತ್ತಿಗೆ ಸಹಿ ಹಾಕಿಲ್ಲ ಎಂದಿದ್ದಾರೆ. ಈ ಬಗ್ಗೆ ನಾನು ಯೋಗೇಶ್ವರ್ ಅವರನ್ನ ಕೇಳಿದೆ, ಆಗ ನಾನೇ ಸಹಿ ಮಾಡಿದ್ದಾಗಿ ನಮ್ಮ ತಂದೆ ಹೇಳಿದ್ದಾರೆ ಅಂತ ಯೋಗೇಶ್ವರ್ ಪುತ್ರ ಶ್ರವಣ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಸರ್, ಇದು ಕೇಸ್ ಹಾಕಿರೋದು ಫೋರ್ಜರಿ ಕೇಸು. ನನ್ನ ಸಿಗ್ನೇಚರ್ ದುರುಪಯೋಗ ಮಾಡಿ, ನನ್ನ ಅಥಾರಿಟಿ ದುರುಪಯೋಗ ಮಾಡಿ ಅವರು ವಕಾಲತ್ ಮೇಲೆ ಮತ್ತೆ ಒಂದು ಪಾರ್ಟಿಷನ್ ಸೂಟ್ ಹಾಕಿದ್ದಾರೆ. ನಮ್ಮ ತಾಯಿ ಮತ್ತು ನನ್ನ ಅಕ್ಕ ಅಗೇನ್ಸ್ಟ್ ನಾನು ಸೈನ್ ಮಾಡಿರೋ ಥರ ತೋರಿಸಿದ್ದಾರೆ. ನಾನು ಅದು ಸೈನ್ ಯಾವತ್ತೂ ಮಾಡಿಲ್ಲ, ವಕಾಲತ್ಗೂ ಸೈನ್ ಮಾಡಿಲ್ಲ, ಆ ಲಾಯರ್ ಹೆಸರು ಕೇಳಿಲ್ಲ. ನಾನು ಪಾರ್ಟಿಷನ್ ಸೂಟ್ ಸೈನ್ ಮಾಡಿಲ್ಲ. ಇದು ಫುಲ್ ಅಧಿಕಾರ ಆಫ್ ದ ಹೌಸ್, ಪ್ರಾಪರ್ಟಿ ಅಧಿಕಾರ ಇರೋದು ನಮ್ಮ ಸಿಸ್ಟರ್ಗೆ. ನಾವು 2 years ಬ್ಯಾಕ್ ಮುಂಚಿತ್ವ ನಾನು ಮತ್ತು ನಮ್ಮ ತಾಯಿ ಗಿಫ್ಟ್ ಡೀಡ್ ಮಾಡಾಗಿದೆ. ಇಟ್ಸ್ ಅಫಿಷಿಯಲ್ ಗಿಫ್ಟ್ ಡೀಡ್ ಡನ್ ಇನ್ ಪ್ರಾಪರ್ ರಿಜಿಸ್ಟ್ರೇಷನ್ ಆಫೀಸ್ ಅಂಡ್ ಇಟ್ಸ್ ನೋಟರೈಸ್ಡ್. ಕೂಡ ಹಗರಣದ ವಿಚಾರಣೆ ನಡೆಸ್ತಾ ಇರೋ ಲೋಕಾಯುಕ್ತ ಕಚೇರಿಗೆ ಮೈಸೂರಿನಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿದ್ದ ಪಾಲಯ್ಯ ಹಾಜರಾದರು. ಪಾಲಯ್ಯ ಅವಧಿಯಲ್ಲೇ ಸಿಎಂ ಭಾಮೈದನಿಗೆ ಭೂಮಿ ದೇವರಾಜ್ ಮಾರಿದ್ದ. ಹೀಗಾಗಿ 2ನೇ ಬಾರಿಗೆ ಪಾಲಯ್ಯ ವಿಚಾರಣೆ ಎದುರಿಸಿದ್ರು. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. ಮೂಡಾ ಹಗರಣ ಬೆನ್ನತ್ತಿದ ಜಾರಿ ನಿರ್ದೇಶನಾಲಯ ಇಂದು ಮಾಜಿ ಎಡಿಸಿ ಜೆಬಿ ಶಿವಣ್ಣಗೆ ಡ್ರಿಲ್ ನಡೆಸಿದೆ. ನಿನ್ನೆ ಹಲವು ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ ಮರಿಗೌಡ ಆಪ್ತ ಶಿವಣ್ಣಗೆ ಇಂದು ಕೆಲ ದಾಖಲೆಗಳೊಂದಿಗೆ ಬರುವಂತೆ ಸೂಚಿಸಿದ್ರು. ಹೀಗಾಗಿ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಶಿವಣ್ಣಗೆ ಇಡಿ ಅಧಿಕಾರಿಗಳ ವಿಚಾರಣೆ ನಡೆಸಿದ್ರು. ಮೂಡಾ ಸೈಟು ಹಂಚಿಕೆ ಅಕ್ರಮ ವಿಚಾರಣೆ ನಡೀತಾ ಇರೋ ಬೆನ್ನಲ್ಲೇ ರಾತ್ರೋರಾತ್ರಿ ಸಿಎಂ ಭಾಮೈದ ಭೇಟಿ ನೀಡಿದ್ದಕ್ಕೆ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಲೋಕಾಯುಕ್ತ ಎಸ್ಪಿ ಅವರ ಈ ನಡೆ ಅನುಮಾನವನ್ನ ಹುಟ್ಟುಹಾಕುತ್ತೆ. ರಾತ್ರಿ ವೇಳೆ ಉದೇಶ್ ಅವರನ್ನ ಭೇಟಿ ಮಾಡುವ ಉದ್ದೇಶ ಏನಿತ್ತು ಅಂತ ಖಡಕ್ ಆಗಿ ಪ್ರಶ್ನೆ ಮಾಡಿದ್ದಾರೆ. ಭೇಟಿ ಮಾಡಿದ ಟೈಮ್, ಉದ್ದೇಶ ಎರಡೂ ಕೂಡ ಅನುಮಾನ ಮೂಡಿಸ್ತಾ ಇದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಹಾಗೆಯೇ ಮಲ್ಲಿಕಾರ್ಜುನ ಸ್ವಾಮಿ ಈ ಪ್ರಕರಣದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ.
ಸರ್ ಅದೇ ಸಾಕಷ್ಟು ಅನುಮಾನಗಳು ಬರ್ತದೆ. ಆದರೆ ವಾಸ್ತವಾಂಶ ಏನಂತಂದರೆ ಆರೋಪಿಯ ತನಿಖಾಧಿಕಾರಿ ಭೇಟಿ ಮಾಡಬಾರ್ದು ನಿಯಮ ಇಲ್ಲ. ಆದರೆ ಭೇಟಿ ಮಾಡೋ ಸಮಯ ಮತ್ತು ಉದ್ದೇಶಗಳನ್ನು ಗಮನಿಸಬೇಕಾಗುತ್ತದೆ. ಅವರು ಏನಾದರೂ ಅವರ ಆರೋಪಪೂರ್ವಕವಾದ ಸಾಕ್ಷ್ಯಗಳನ್ನು ಕೊಡೋದಕ್ಕೆ ಏನಾದ್ರು ಹೋಗಿದ್ರಾ ಅಥವಾ ಬೇರೆ ಏನಾದರೂ ಆ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರಿ, ಯಾಕಂದರೆ ಅವರು ಸಿದ್ದರಾಮಯ್ಯ ಬಾಮೈದಾಗಿರೋದ್ರಿಂದ ಅವರ ಒಂದು ಪ್ರಭಾವನ ಬೀರಿ ಸಾಕ್ಷ್ಯಗಳ ಬಗ್ಗೆ ತಿರ್ಚುವಂಥದ್ದು ಮತ್ತೊಂದು ಮಾಡೋದು ಉದ್ದೇಶಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಯಾವ ಉದ್ದೇಶಕ್ಕೆ. ಹತನಾದ ನಕ್ಸಲ್ ವಿಕ್ರಮ್ ಗೌಡ ಅಂತ್ಯ ಸಂಸ್ಕಾರಕ್ಕೆ ವಿಕ್ರಮ್ ಮನೆಯವರು ನಿರ್ಧರಿಸಿದ್ದಾರೆ. ಹೆಬ್ರಿ ತಾಲೂಕಿನ ಕೂಡ್ಲು ವಿಕ್ರಮ್ ಗೌಡ ಮೂಲ ಮನೆಯಾಗಿದೆ. ಅಲ್ಲಿಯೇ ವಿಕ್ರಮ್ ಗೌಡ ಅಂತ್ಯ ಸಂಸ್ಕಾರಕ್ಕೆ ನಿರ್ಧರಿಸಲಾಗಿದೆ. ಸದ್ಯ ಈ ಮೂಲ ಮನೆಯಲ್ಲಿ ಯಾರೂ ವಾಸವಿಲ್ಲ. ಮನೆಯನ್ನ ಕೆಡವಿ ಹೊಸ ಮನೆ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಮನೆ ಆವರಣದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ನಿರ್ಧರಿಸಿರುವುದಾಗಿ ವಿಕ್ರಮ್ ಗೌಡ ಸಹೋದರಿ ಸುಗುಣ ಹೇಳಿದ್ದಾರೆ. ಮನೆಯಲ್ಲಿ ತಗೊಂಡೋಗಿ ಎಲ್ಲಿ ಮಾಡುದು ಅಂತ ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ, ಅದಕ್ಕೆಲ್ಲಿ ಮಾಡುವಂತ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ. ಮನೆ ಬಿಟ್ಟು ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ಅವರು ಹೇಳಿದ್ದಾರೆ ಹಾಗೆ ಮಾಡುವ. ಹೌದು. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಎಡಪಂಥೀಯರ ಅನುಮಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಬಂದ ಮಾಹಿತಿ ಪ್ರಕಾರ ವಿಕ್ರಮ್ ಗೌಡ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳಿದ್ವು, ಆಟೋಮ್ಯಾಟಿಕ್ ಮಷಿನ್ ಗನ್ ಇತ್ತು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗೆ ಪೊಲೀಸರು ಶೂಟ್ ಮಾಡಿದ್ದಿದ್ರೆ ವಿಕ್ರಮ್ ಗೌಡ ಪೊಲೀಸರನ್ನೇ ಶೂಟ್ ಮಾಡೋ ಸಾಧ್ಯತೆ ಇತ್ತು ಅಂತ ಗೃಹ ಸಚಿವರು ತಿಳಿಸಿದ್ರು. ಅಷ್ಟೇ ಅಲ್ಲದೆ ಆತನ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿದ್ವು ಅಂತ ಹೇಳಿದ್ದಾರೆ. 60 ಕೇಸ್ ಇದ್ದು ಅವನು ವೆಪನ್ ಕ್ಯಾರಿ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಆಗಿರೋದನ್ನು ಯಾವ ದೃಷ್ಟಿಯಿಂದ ತನಿಖೆ ಮಾಡಬೇಕು ಹೇಳಿ. ನಾವು ಎಲ್ಲ ಕಾನೂನಿನ ಚೌಕಟ್ಟಿನಲ್ಲೇ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಮರ್ಡರ್ ಮಾಡಿರೋರನ್ನ ವೆಪನ್ ಕ್ಯಾರಿ ಅದು ಏನು ಆಟೋಮ್ಯಾಟಿಕ್ಕು ಮೆಷಿನ್ ಗನ್ ಥರ ಇರುವಂಥ ವೆಪನ್ ಕ್ಯಾರಿ ಮಾಡೋವಂಥವ್ರನ್ನೆಲ್ಲರನ್ನೂ ನಾವು ಹಾಗೆ ಬಿಟ್ಟು ಹೌದಪ್ಪ ಫ್ರೆಂಡ್ಲಿ ಮಾಡೋಕ್ಕಾಗೋದಿಲ್ಲ. ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿ ಸದಸ್ಯ ಶ್ರೀಪಾಲ್ ವಿಕ್ರಮ್ ಎನ್ಕೌಂಟರ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸರಾಗಲಿ ನಕ್ಸಲರಾಗಲಿ ಯಾರ ಸಾವು ನೋವು ಆಗಬಾರದು ಎಂದರು. ವಿಕ್ರಮ್ ಗೌಡ ಎನ್ಕೌಂಟರ್ ಇದೊಂದು ವಿಷಾದನೀಯ ಸಂಗತಿ ಅಂದರು. ಹಾಗೆಯೇ ರಾಜ್ಯದಲ್ಲಿ ಕಳೆದ 15 ವರ್ಷಗಳಿಂದ ನಕ್ಸಲ್ ಚಟುವಟಿಕೆ ಇರಲಿಲ್ಲ ಅಂತ ಹೇಳಿದರು. ವಿಕ್ರಮ್ ಗೌಡ್ಲು ಅವರ ಹತ್ಯೆ ಏನಾಗಿದೆ ಇದು ವಿಷಾದನೀಯವಾಗಿರ್ತಕ್ಕಂಥದ್ದು ಮತ್ತು ಇದೊಂದು ದುರ್ಘಟನೆ. ಯಾಕೆಂದರೆ ನಾವು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಇರ್ತಕ್ಕಂಥದ್ದೇ ಅವರನ್ನು ಮುಖ್ಯವಾಹಿನಿಗೆ ತರಬೇಕು. ಪೊಲೀಸು ಮತ್ತು ನಕ್ಸಲ್ ಎರಡೂ ಕಡೆಯಿಂದನೂ ಯಾವುದೇ ಜೀವಹಾನಿಗಳಾಗಬಾರ್ದು ಮತ್ತು ಎಲ್ಲೂ ಕೂಡ ಈ ನಾಡಿನಲ್ಲಿ ಅಶಾಂತಿ ಕದಲಬಾರ್ದು ಮತ್ತು ರಕ್ತಪಾತ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇತ್ತು. ಇದರ ನಡುವೆ ಈ ಘಟನೆ ಆಗಿ